ನೆನಪಿನ ಶಕ್ತಿ ಏನಕ್ಕೆ ಕಡಿಮೆ ಆಗುತ್ತೆ, ಎಸ್ಪೆಷಲಿ ಎಕ್ಸಾಮ್ ಹಾಲ್ನಲ್ಲಿ ಓದಿದ್ನೆಲ್ಲ ಏನಕ್ಕೆ ಮರ್ತು ಹೋಗ್ತಾರೆ, ಹೇಗೆ ನಮ್ಮ ದೇಹದ ಉಳಿದ ಎಲ್ಲ ಭಾಗಗಳಿಗೂ ನಾವು ವಿಶ್ರಾಂತಿಯನ್ನು ಕೊಡ್ತೀವೋ ಹಾಗೆ ಮಿದುಳಿಗೂ ಸಹಿತ ನಾವು ವಿಶ್ರಾಂತಿಯನ್ನು ಕೊಡಲೇಬೇಕು. ಈ ಮಕ್ಕಳಿಗೆ ನಿದ್ರೆದು ಒಂದು ಪ್ರಾಮುಖ್ಯತೆ ಗೊತ್ತಾಗಬೇಕು ಅಂತಂದರೆ, ಅವ್ರು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತಂದರೆ ಆ ಒಂದು ಸ್ಲೀಪಿಂಗ್ ಸೈಕಲ್ ಏನಿದೆ ಅಂದರೆ ಆ ನ್ಯಾಚುರಲ್ ಪ್ರಾಸೆಸ್ ಏನಾಗುತ್ತೆ ನಮ್ಮ ಮಿದುಳಿನಲ್ಲಿ, ಅದ್ರ ಬಗ್ಗೆ ಅವರು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೋಡಿ, ನಮ್ಮ ಮಿದುಳಿನಲ್ಲಿ ಒಂದು ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳಿ ಒಂದು ಭಾಗ ಇದೆ. ಈ ಪೀನಿಯಲ್ ಗ್ಲ್ಯಾಂಡ್ ಏನು ಮಾಡುತ್ತೆ, ಈ ಸ್ಲೀಪ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ ಮೆಲಾಟನಿನ್ ಹಾರ್ಮೋನ್ ಅಂತ ಹೇಳಿ ಕರಿತೀವಿ. ಈ ಮೆಲಾಟನಿನ್ ಹಾರ್ಮೋನು ನಮ್ಮ ನಿದ್ದೆ ಮಾಡೋದಕ್ಕೆ ಕಾರಣ ಆಗುವಂಥ ಒಂದು ಹಾರ್ಮೋನು. ಸೊ ಈ ಒಂದು ಸ್ಲೀಪಿಂಗ್ ಹಾರ್ಮೋನ್ ಏನಿದೆ, ಇದು ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಅಂತಂದರೆ ಕತ್ಲಾದಾಗ. ಯಾವಾಗ ಸೂರ್ಯಾಸ್ತ ಆಗುತ್ತೋ ಅದಾದಮೇಲೆ ಕತ್ಲು ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಅದು ಈ ಒಂದು ಮೆಲಾಟನಿನ್ ಅನ್ನೋ ಒಂದು ಹಾರ್ಮೋನು ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಮಿದುಳಿನಲ್ಲಿ. ನಂತರ ಯಾವಾಗ ಸೂರ್ಯೋದಯ ಆಗುತ್ತೆ ಅಂತ ಅದಕ್ಕೆ ಗೊತ್ತಾಗುತ್ತೋ, ಆ ಬೆಳಕನ್ನ ಕ್ಯಾಪ್ಚರ್ ಮಾಡಿ ಅದರ ವಿರುದ್ಧವಾಗಿ ಒಂದು ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಅದಕ್ಕೆ ನಾವು ಕಾರ್ಟಿಸಾಲ್ ಹಾರ್ಮೋನ್ ಅಂತ ಕರಿತೀವಿ. ಈ ಕಾರ್ಟಿಸಾಲ್ ಹಾರ್ಮೋನು ನಾವು ಬೆಳಗ್ಗೆ ಏಳೋದಕ್ಕಾಗಲಿ ಮತ್ತು ನಂತರ ಇಡೀ ದಿವಸ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಹೆಲ್ಪ್ ಮಾಡುವಂಥ ಒಂದು ಹಾರ್ಮೋನು. ಸೊ ಈ ಒಂದು ನ್ಯಾಚುರಲ್ ಆಗಿ ಆಗುವಂಥ ಒಂದು ಪ್ರಾಸೆಸ್ ಇದು ನಮ್ಮ ಮಿದುಳಿನಲ್ಲಿ. ನೀವು ಯಾವಾಗ ರಾತ್ರಿ ನಿದ್ರೆ ಮಾಡದೆ ಮಿದುಳಿಗೆ ವಿಶ್ರಾಂತಿ ಕೊಡದೆ ಓದ್ತಾ ಕೂತ್ಕೊಂಡ್ರೆ ಅಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಲೈಟ್ ಹಾಕೊಂಡು ಓದ್ತಾ ಇರ್ತೀರ ಅಲ್ವಾ. ಕೆಲವೊಬ್ಬರು ಫೋನ್ ಲೈಟನ್ನು ಯೂಸ್ ಮಾಡ್ತಿರ್ತಾರೆ. ಆವಾಗ ಬ್ರೈನ್ಗೆ ಒಂದು ಕನ್ಫ್ಯೂಷನ್ ಆಗುತ್ತೆ. ಯಾಕಂತಂದರೆ ಇಲ್ಲಿ ಹೊರಗಡೆ ಕತ್ಲಾಗಿದೆ, ಇಲ್ಲಿ ಬೆಳಕಿದೆ ಅನ್ನುವಂಥದ್ದು. ಮತ್ತು ಅದೊಂದು ಪ್ಯಾಟರ್ನ್ಗೆ ಅದು ಅಡ್ಜಸ್ಟ್ ಆಗಿರುತ್ತೆ. ನೀವು ಹುಟ್ಟಾಗಿಂದ ಯಾವಾಗ ಮಲ್ಕೋಬೇಕು, ಯಾವಾಗ ಹೇಳ್ಬೇಕು, ಯಾವಾಗ ಕತ್ಲಾಗುತ್ತೆ, ಯಾವಾಗ ಬೆಳಕಾಗುತ್ತೆ ಅನ್ನೋದು ಅದಕ್ಕೆ ಗೊತ್ತಿರುತ್ತೆ. ನೀವು ಸಡನ್ನಾಗಿ ಒಂದಿಷ್ಟು ರಾತ್ರಿಗಳು ಎದ್ದು ಕೂತ್ಕೊಂಡು ಓದೋದಾಗಲಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅದಕ್ಕೆ ಕನ್ಫ್ಯೂಷನ್ ಆಗಿ ಅಲ್ಲಿ ಆ ಒಂದು ನ್ಯಾಚುರಲ್ ಪ್ರಾಸೆಸ್ ಏನಾಗಿರುತ್ತೆ ಅದಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಅಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಅದು ಎನಿವೇ ಇಲ್ಲಿ ಇವಾಗ ಲೈಟ್ ಇದೆ, ಸದ್ಯಕ್ಕೆ ಲೈಟ್ ಇದೆ ಅಂತ ಹೇಳ್ಬಿಟ್ಟು ಅದೇನು ಮಾಡುತ್ತೆ, ಆ ಮೆಲಾಟನಿನ್ ಹಾರ್ಮೋನ್ ಪ್ರೊಡಕ್ಷನನ್ನು ಕಡಿಮೆ ಮಾಡಿ ಈ ಕಾರ್ಟಿಸಾಲ್ ಹಾರ್ಮೋನ್ ಬೆಳಗ್ಗೆ ಬೇಕಾಗಿರುವಂಥ ಒಂದು ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮಗೆ ಎದ್ದು ಕೂತ್ಕೊಂಡು ಓದೋದಕ್ಕೆ ಹೆಲ್ಪ್ ಆಗುತ್ತದು. ಆದರೆ ಬೆಳಗ್ಗೆ ಆಗ್ತಾ ಆಗ್ತಾ ಏನಾಗುತ್ತೆ ಅಂತಂದರೆ ಈ ಒಂದು ಕಾರ್ಟಿಸಾಲ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ನೀವು ರಾತ್ರಿ ಎಲ್ಲ ಅದನ್ನು ಆಕ್ಟಿವೇಟ್ ಮಾಡ್ಕೊಂಡಿರ್ತೀರ. ಬೆಳಿಗ್ಗೆ ಏನಾಗುತ್ತೆ, ಮೆಲಾಟನಿನ್ ಆಕ್ಟಿವ್ ಆಗಿರಲ್ವಲ್ಲ, ಸ್ಟಾಪ್ ಆಗಿರುತ್ತಲ್ಲ, ಆ ಮೆಲಾಟನಿನ್ ಸ್ಲೀಪ್ ಹಾರ್ಮೋನು ಆಕ್ಟಿವೇಟ್ ಆಗಿಬಿಡುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ತೂಕಡಿಕೆ ಬರೋದು, ನಿದ್ರೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಆ ಒಂದು ತೂಕಡಿಕೆ ನಿದ್ರೆ ಬಂದಾಗ ನಿಮಗೆ ಫೋಕಸ್ ಮಾಡೋಕ್ಕಾಗಲ್ಲ. ಎಕ್ಸಾಮ್ ಟೈಮಲ್ಲಿ ಓದಿರೋದೆಲ್ಲ ಮರ್ತು ಹೋಗುತ್ತೆ, ಆಂಗ್ಸೈಟಿ, ಸ್ಟ್ರೆಸ್ ಆಗುತ್ತೆ, ಮತ್ತು ಮೂಡ್ ಸ್ವಿಂಗ್ಸು, ಕಿರಿಕಿರಿ ಆಗ್ತಾ ಇರುತ್ತೆ. ಮನೆಯಿಂದ ಹೊರಟಾಗೇ ಕಿರಿಕಿರಿನಲ್ಲೇ ಹೋಗ್ತಾ ಇರ್ತೀರ, ಸಿಟ್ಟಲ್ಲಿರ್ತೀರ, ಏನೋ ಒಂದು ರೆಸ್ಟ್ಲೆಸ್ನೆಸ್ ಇರುತ್ತೆ. ಸೊ ಈ ಒಂದು ಕಾರಣಕ್ಕೆ ನೀವು ನಿಮ್ಮ ಒಂದು ನ್ಯಾಚುರಲ್ ಆಗಿ ಆಗ್ತಿರೋವಂಥ ಒಂದು ಪ್ರಾಸೆಸ್ ಅದು ನಿಮ್ಮ ಬ್ರೈನ್ನಲ್ಲಿ, ಅದನ್ನು ನೀವು ಡಿಸ್ಟರ್ಬ್ ಮಾಡಬಾರ್ದು. ಅದನ್ನು ನ್ಯಾಚುರಲ್ ಆಗಿ ಆಗೋಕ್ಕೆ ಬಿಡಬೇಕು. ಆವಾಗ ನೀವೇನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಮತ್ತು ಹೆಲ್ದಿಯಾಗೂ ಇರ್ತೀರ. ಯಾವ ಮಕ್ಕಳು ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಮಾಡ್ತಿರಲ್ವೋ, ಮಲ್ಕೊಳ್ತಾರಲ್ವೋ ಅಂಥ ಮಕ್ಕಳಿಗೆ ತುಂಬಾ ಹೆಲ್ತ್ ಇಶ್ಯೂಸ್ ಇರುತ್ತೆ. ಎಷ್ಟೊಂದು ಜನ ಮಕ್ಕಳಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂಥದ್ದು, ಎಸ್ಪೆಷಲಿ ಹೆಣ್ಮಕ್ಳಿಗೆ PCOD ಬರುವಂಥದ್ದು, ಮತ್ತು ತುಂಬ ಜನ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಈ ಮಧ್ಯ ಥೈರಾಯ್ಡ್ ಬರ್ತದೆ. ಯಾಕಂದರೆ ಈ ಒಂದು ಸ್ಟ್ರೆಸ್ಸು, ಆಂಗ್ಸೈಟಿ ಮತ್ತು ನಿದ್ದೆ ಮಾಡದಿರೋ ಒಂದು ಕಾರಣಕ್ಕೆ ಈ ಥರ, ಮತ್ತು ತುಂಬ ಪಿಂಪಲ್ಸ್ ಬರೋದು, ಈ ಥರ ಸುಮಾರು ಡೈಜೆಷನ್ ಪ್ರಾಬ್ಲಮ್ಸ್ ಆಗೋದು, ಈ ಥರ ಸುಮಾರು ಸಮಸ್ಯೆಗಳಿಗೂ ಮಕ್ಕಳು ಈಡಾಗ್ತಾ ಹೋಗ್ತಾರೆ. ಸೊ ಆ ಕಾರಣಕ್ಕಾಗಿ ರಾತ್ರಿ ನೀವು ಚೆನ್ನಾಗಿ ನಿದ್ರೆ ಮಾಡಿ, ಅಟ್ಲೀಸ್ಟ್ ಒಂದು 7 to 8 hours ನಿದ್ದೆ ಮಾಡಿ ಫ್ರೆಶ್ ಆಗಿ ನೀವು ಎಕ್ಸಾಮ್ಗೆ ಹೋಗೋದನ್ನು ಅಭ್ಯಾಸ ಮಾಡಬೇಕು. ಆಗ ನಿಮ್ಮ ಮಿದುಳು ಒಂದು ಅರಳಿದ ಹೂ ಥರ ಇರುತ್ತೆ. ಇಲ್ಲ ಅಂತಂದರೆ ನಿದ್ದೆ ಮಾಡದಿರೋ ಮಿದುಳು ಒಂಥರ ಬಾಡಿರೋ ಹೂ ಥರ. ಅದರಿಂದ ನೀವೇನು ಡೆಕೋರೇಷನ್ ಮಾಡೋದು ಏನೂ ಪ್ರಯೋಜನ ಇಲ್ಲ ಅಲ್ವಾ. ಸೊ ಆ ಕಾರಣಕ್ಕೋಸ್ಕರ ಅದನ್ನು ಫ್ರೆಶ್ ಆಗಿ ಇಟ್ಕೊಂಡು ನೀವು ಫ್ರೆಶ್ ಆಗಿ ಎಕ್ಸಾಮ್ಗೆ ಹೋದರೆ ಅದು ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದೇ ಒಂದು ಮೂಡ್ ಸ್ವಿಂಗ್ಸ್ ಇರಲ್ಲ, ಕಿರಿಕಿರಿ ಇರಲ್ಲ, ಸಿಟ್ಟಿರಲ್ಲ, ಆಂಗ್ಸೈಟಿ ಇರಲ್ಲ, ಸ್ಟ್ರೆಸ್ ಇರಲ್ಲ. ಚೆನ್ನಾಗಿ ಹೋಗಿ
ಒಂದು ಕಾಮ್ ಮೈಂಡಲ್ಲಿ ನೀವು ಪರ್ಫಾರ್ಮೆನ್ಸು ಕೊಟ್ಟು ಬರ್ಬೋದು. ನೀವು ಓದಿರೋದೆಲ್ಲ ನಿಮಗೆ ರಿಕಾಲ್ ಮಾಡೋದಕ್ಕೂ ಆ ಟೈಮಲ್ಲಿ ತುಂಬಾ ಸುಲಭ ಆಗುತ್ತೆ ಈ ಒಂದು ನಿದ್ರೆ ಮಾಡೋದ್ರಿಂದ. ಸೊ ಇವತ್ತಿಂದನೇ ನೀವು ಒಂದು 7 to 8 ಅವರ್ಸು ನಿದ್ದೆ ಮಾಡಿ ನಂತರ ಎಕ್ಸಾಮ್ಗೆ ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಾನು ಹೇಳಿರೋ ಅಂಶಗಳನ್ನೆಲ್ಲ ಪಾಲಿಸೋದನ್ನು ಮರಿಬೇಡಿ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಒಂದು ಕೆಳಗಿನ ನಂಬರನ್ನು ನೀವು ಡಯಲ್ ಮಾಡಿದ್ರೆ ನನ್ನನ್ನು ಸಂಪರ್ಕಿಸಬಹುದು, ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು. ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.